ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈ ದಿನ ಈ 18 ಇಂಚಿನ ರಿಮ್ಮಿನಲ್ಲಿ ಒಂದು ತುಂಬಾನೇ ಸಿಂಪಲ್ ಆಗಿ ಗೋಡೆ ಗಡಿಯಾರ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಗಡಿಯಾರ ತಯಾರಿಸ್ಕೊಡಿ ಅಂತ ಕೇಳಿರೋದು ನಮ್ಮ ಬಾಣಸಂದ್ರದ ಬಸವರಾಜ್. ಇವರು ಇದಕ್ಕಿಂತ ಮುಂಚೆನೂ ನನ್ನ ಹತ್ರ ಒಂದು ಜೇಡ ಮತ್ತು ಗಡಿಯಾರ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ ಸ್ನೇಹಿತರೆ. ಇವರು ತಮ್ಮ ಸ್ವಂತ ಖರ್ಚಿನ ಊರಿನ ಸೌಕರ್ಯ ಮತ್ತು ಅಗತ್ಯಗಳಿಗಾಗಿ ತುಂಬಾನೇ ಶ್ರಮ ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಇವರ ಪರಿಚಯ ಮಾಡಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು, ಬಾಣಸಂದ್ರ, ತುರುವೇಕೆರೆ ತಾಲೂಕು. ಇವರ ಒಂದು ಕಿರು ಪರಿಚಯ ನಾನು ಮಾಡಿಸಿದ್ದೀನಿ. ನೀವು ಇವರ ಪರಿಚಯ ಪೂರ್ತಿ ಆಗ್ಬೇಕಂದ್ರೆ ಇವರ ಊರಿಗೆ ಒಂದು ಸಲ ವಿಸಿಟ್ ಮಾಡಿ ಸ್ನೇಹಿತರೆ. ತುಂಬಾನೇ ಒಳ್ಳೊಳ್ಳೆ ಕೆಲಸ ಮಾಡಿಸಿದ್ದಾರೆ ಸ್ನೇಹಿತರೆ. ಈಗ ನಾನು ಕಟಿಂಗ್ ಮಾಡಿದ್ದೀನಲ್ಲ, ಈ ರೀತಿ 11 ಸ್ಪ್ರಿಂಗ್ಗಳೆಲ್ಲ ಕಟಿಂಗ್ ಮಾಡ್ಕೋಬೇಕು. ನೋಡಿ, 11 ಸ್ಪ್ರಿಂಗ್ಗಳೆಲ್ಲ ಕಟಿಂಗ್ ಮಾಡಿದ್ದೀನಿ. ಈ ಸ್ಪ್ರಿಂಗ್ಗಳೆಲ್ಲ ನಾವು ಕರೆಕ್ಟಾಗಿ ನಮ್ಮ ಟೈಮಿನ ಪ್ರಕಾರ, ಗಡಿಯಾರದ ಟೈಮ್ ಯಾವ ರೀತಿ ತೋರಿಸುತ್ತೆ ಆ ರೀತಿ ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬೋಲ್ಟ್ ನಟ್ ಆಗಿ ಮೊದಲು ಫಿಟ್ಟಿಂಗ್ ಮಾಡ್ತೀನಿ, ನಂತರ ಇದಕ್ಕೆಲ್ಲ ವೆಲ್ಡಿಂಗ್ ಮಾಡಿ ಬೋಲ್ಟ್ ನಟ್ಗಳೆಲ್ಲ ಬಿಚ್ತೇನೆ. ಸ್ಪ್ರಿಂಗ್ ಮತ್ತು ರಿಮ್ಮಿಗೆ ವೆಲ್ಡಿಂಗ್ ಮಾಡೋದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ವೆಲ್ಡಿಂಗ್ ರಾಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ಪ್ರಿಂಗು ಹಾರ್ಡ್ ಇರುತ್ತೆ. ನಾವು ಕಬ್ಬಿಣದ ವೆಲ್ಡಿಂಗ್ ರಾಡಲ್ಲಿ ವೆಲ್ಡಿಂಗ್ ಮಾಡಿದ್ರೆ ಸ್ಪ್ರಿಂಗು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸ್ಪ್ರಿಂಗು ಹಾರ್ಡ್ ಇರುತ್ತಲ್ಲ, ಅದಕ್ಕೆ ನಾನು SS ವೆಲ್ಡಿಂಗ್ ರಾಡ್ ಯೂಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವೆಲ್ಡಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಈ ಮಧ್ಯದಲ್ಲಿರೋ ಈ ಗೇರಿಗೆ ನಾವು ಡೈಲ್ ಥರ ಯೂಸ್ ಮಾಡಬೇಕು. ಈ ಡೈಲು ಬ್ಲ್ಯಾಕ್ ಇದ್ರೆ ಮುಳ್ಳು ಕೂಡ ಬ್ಲ್ಯಾಕ್ ಕಲರ್, ಅದಕ್ಕೆ ನಾನು ಇದಕ್ಕೆ ಸಿಲ್ವರ್ ಕಲರ್ ಸ್ಪ್ರೇ ಪೇಂಟ್ ಮಾಡ್ತೀನಿ. ಪೇಂಟ್ ನೋಡ್ಕೋ ತನಕ ನೋಡಿ, ಇದೆ ಗಡಿಯಾರದ ಮಿಷಿನ್ನು. ಈ ಗಡಿಯಾರದ ಮಿಷಿನಲ್ಲೇ ನಮ್ಮ ಗಡಿಯಾರ ರನ್ ಆಗುತ್ತೆ. ಮೂಮೆಂಟ್ ಫಿಟ್ಟಿಂಗ್ ಮಾಡಿ ಹ್ಯಾಂಡಲ್ಸ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದೀನಿ. ಈಗ ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಗೋಡೆ ಮೇಲೆ ನೇತಾಕನ ನೋಡೋದಕ್ಕೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಮ ಕಣ್ಣಿಂದ ನೀವೇ ನೋಡ್ಬೋದು ಸ್ನೇಹಿತರೆ. ನಮ್ಮ ಈ ಗಡಿಯಾರದ ಲುಕ್ ಗೋಡೆ ಬ್ಯಾಕ್ಗ್ರೌಂಡ್ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನೋಡಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ನೀವು ಆಲ್ರೆಡಿ ಅನ್ಕೊಳ್ತಾ ಇರ್ಬೋದು ಸ್ನೇಹಿತರೆ, ಈ ಗೋಡೆ ಗಡಿಯಾರ ತಯಾರಿಸೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ, ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ರೆ ಗಡಿಯಾರ ಸಿಗುತ್ತಲ್ಲ, ಇಷ್ಟೊಂದು ಯಾಕೆ ಕಷ್ಟಪಡಬೇಕು ಅಂತ ನೀವು ಅನ್ಕೋಬಹುದು. ಆದ್ರೆ ಕೆಲವರ ಟೇಸ್ಟ್ ಚೇಂಜ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಬಾಣಸಂದ್ರದ ಬಸವರಾಜರವರು, ಇವರ ಟೇಸ್ಟ್ ನನಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಒಂದ್ ರೀತಿ ಡಿಫ್ರೆಂಟ್, ಸಾಮಾನ್ಯ ಸ್ವಭಾವದ ವ್ಯಕ್ತಿ. ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.